ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮೆಝಾನಿಂದ ನ್ಯೂ ಬಾರ್ನ್ಗೆ ಒಂದು ಪ್ಲೇ ಟಾಯ್ಸ್ ಥರ ತರಿಸಿದ್ದೀನಿ. ಇದು ಬಂದು ಕೇಬಲ್ ವಾಲ್ಡ್ ಮ್ಯೂಸಿಕಲ್ ಕೀಬೋರ್ಡ್ ಮ್ಯಾಟ್ ಪಿಯಾನೋ ಜಿಮ್ ಮ್ಯಾಟ್ ಅಂತ ಇದೆ ಇದರೊಳಗೆ. ಸೊ ನ್ಯೂ ಬಾರ್ನ್ ಬೇಬೀಸಿಗೆ ತುಂಬ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 0 to 3 months. ಅವರು ಕಲರು ಮತ್ತು ಎಕ್ವಿಪ್ಮೆಂಟ್ನ ಗುರ್ತಿಸೋಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ನೋಡಿ, ಇದು ಈ ಥರ ಬರುತ್ತೆ. ಈ ಥರ ಬಾಕ್ಸಿಂಗ್ ಬಂದಿದೆ ನೋಡಿ. ಪಿಯಾನೋ ಫಿಟ್ನೆಸ್ ರ್ಯಾಕ್ ಅಂತ ಇದೆ ಇದರೊಳಗೆ. ಡಿಟ್ಯಾಚಬಲ್ ಆಫ್ ಟು ಪ್ಲೇ 0+ ಮಂತ್ ಅಂತ ಇದೆ. ಇವೆಲ್ಲ ಎಕ್ವಿಪ್ಮೆಂಟ್ಸ್ಗಳು. ಇದು ಪಿಯಾನೋ ಸೆಟ್ಟು. ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ಜೋಡಿಸಿ ತೋರಿಸ್ತೀನಿ, ಅಸೆಂಬಲ್ ಮಾಡಿ. ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಇದು ಬಂದಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀವಿ ಹೇಗಿದೆ ಅಂತ. ಈ ಥರ ಬಂದಿದೆ ಇದು. ಇಷ್ಟು ಎಕ್ವಿಪ್ಮೆಂಟ್ಸ್ನ ಇದ್ರಲ್ಲಿ ಜೋಡಿಸಿ ಕಳಿಸಿದ್ದಾರೆ. ಇದು ಒಂದೊಂದಾಗಿ ಈಗ ಅಸೆಂಬಲ್ ಮಾಡಬೇಕು. ನೋಡಿ, ಈಗ ನಾವು ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ಈ ಥ್ರೆಡ್ ಏನು ಕೊಟ್ಟಿದ್ದಾರೆ, ಈ ಥ್ರೆಡ್ಡು ಇದರೊಳಗೆ ಬರಬೇಕು. ನೋಡಿ, ಇಲ್ಲಿ ಹಾಕಿದ್ದಾರೆ. ಈ ಥರ ಥ್ರೆಡ್ ಇದ್ರೊಳಗೆ ಬರಬೇಕು, ಸೊ ದಟ್ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈ ಪಾರ್ಸಲ್ ಜೊತೆಗೆ ಅವರು ಇನ್ಸ್ಟ್ರಕ್ಷನ್ಸ್ ಏನೂ ಕೊಟ್ಟಿಲ್ಲ, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಸ್ ಏನೂ ಕೊಟ್ಟಿಲ್ಲ. ನಾವೇ ಗೆಸ್ ಮಾಡಿ ಇದನ್ನು ಮಾಡಬೇಕಾಗಿದೆ. ಅವ್ರ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಇದ್ರ ಜೊತೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಇದು ಈ ಥರ ಬರುತ್ತೆ. ಇದಕ್ಕೆ ಈ ಪಿಯಾನೋ ಸೆಟ್ ಏನಿದೆ ಅದನ್ನು ಅಟ್ಯಾಚ್ ಮಾಡಬೇಕು. ನೋಡಿ, ಅದು ಇದಕ್ಕೊಂದು ಸಣ್ಣದಾಗಿ ಬೇಸ್ ಥರ ಕೊಟ್ಟಿದ್ದಾರೆ. ಇದು ಬಂದು ಈ ಸ್ಕ್ರೂನು ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಟೈಟ್ ಮಾಡ್ಕೊಳ್ಳೋಕ್ಕೆ. ಈ ಬೇಸ್ನ ಇದ್ರ ಮಧ್ಯದಲ್ಲಿ ಸಿಕ್ಕಿಸ್ಬೇಕು, ಅಟ್ಯಾಚ್ ಮಾಡಬೇಕು. ಈ ಥರ ಕಾಣಿಸುತ್ತೆ. ಅದು ಈ ಜಾಗದಲ್ಲಿ ಅಟ್ಯಾಚ್ ಮಾಡಬೇಕು ಅದನ್ನು. ಈ 2 ಹೋಲ್ ಏನಿದೆ ಇದಕ್ಕೆ ಈ ರೈನ್ಬೋ ಪೀಸ್ ಥರದ್ದೇನು ಕೊಟ್ಟಿದ್ದಾರೆ ಅದನ್ನು ಅಟ್ಯಾಚ್ ಮಾಡಬೇಕು. ಈ ಥರ ಅಟ್ಯಾಚ್ ಮಾಡಬೇಕು. ನೋಡಿ, ಈ ಥರ ಅಟ್ಯಾಚ್ ಆಯ್ತು. ಅದು ಹೀಗೆ ಮಾಡಬೇಕು. ಈಗ ಇಲ್ಲಿ ಏನು ಅವರು ಹುಕ್ ಥರ ಕೊಟ್ಟಿದ್ದಾರೆ ಅದಕ್ಕೆ ಒಂದೊಂದೇ ಅಟ್ಯಾಚ್ ಮಾಡಿ ಲಾಕ್ ಮಾಡ್ತಾ ಬರಬೇಕು. ಇದನ್ನು ಈ ಥರ ಇನ್ನೊಂದು ತೋರಿಸ್ತಾರೆ ಇವಾಗ. ನೋಡಿ, ಇದು ಇದರೊಳಗಡೆ ಹಾಕಿ ಇಲ್ಲಿ ಹುಕ್ ಏನಿದೆ ಅಷ್ಟೇ, ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು. ಈ ರಿಂಗು ಅದರೊಳಗೆ ಹಾಕಿ ಆ ಟಾಯ್ ಏನಿದೆ ಅದನ್ನು ಈ ಥರ ಹಾಕಿದ್ರಾಯ್ತು. ನೋಡಿ, ಈ ಥರ ಹಾಕಬೇಕು ಅದನ್ನು. ಆ ರಿಂಗ್ ಒಳಗೆ ಈ ಥರ ಎಕ್ವಿಪ್ಮೆಂಟ್ ಹಾಕಿದ್ರಾಯ್ತು. ಇಷ್ಟು ಟಾಯ್ಸ್ಗಳಿದೆ. ನೀವು ಎಲ್ಲಿ ಬೇಕಾದರೂ ಈ ರಿಂಗ್ ಒಳಗೆ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಈ ಪಿಯಾನೋ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ ರಿಂಗ್ಗಳೆಲ್ಲ. ಇದು ಮಿರರ್ ನಾನು ಮಧ್ಯಕ್ಕೆ ಹಾಕಿದ್ದೀನಿ.
ಈ ಥರ ಕಾಣಿಸುತ್ತೆ. ಇವರು ನಮಗೆ ಕೊಟ್ಟಿರೋ ಪಿಯಾನೋ ಸೆಟ್ಟಲ್ಲಿ ಶೆಲ್ ಇಲ್ಲ, ಡಬಲ್ ಎ ಶೆಲ್ ಹಾಕಬೇಕು. ಇದಕ್ಕೆ ಹಾಕಿ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ, ಈಗ ಇದು ಶೆಲ್ ಆನ್ ಆಗಿದೆ, ಹಾಕಿದ್ದಾರೆ. ಇದು ಈ ಥರ ಮ್ಯೂಸಿಕ್ ಬರುತ್ತೆ. ಈ ಪೋರ್ಷನಲ್ಲಿ ಮಗು ಕಾಲಿಡೋಂಗೆ ನೀವು ನೋಡಿಕೊಂಡ್ರೆ ಅದು ಮಗು ಒದಿತಾ ಇದ್ದಾಗ ನಿಮಗೆ ಸೌಂಡ್ ಬರುತ್ತೆ. ಅವ್ರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಇದರಲ್ಲಿ ಲೈಟ್ಸ್ ಬರುತ್ತೆ. ಇಲ್ಲಿ ಒದೆಯೋ ಥರ ನೋಡ್ಕೋಬೇಕು ನೀವು. ಸೊ ಇದು ಈ ಥರ ಇದೆ. ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ಇಷ್ಟ ಆಯ್ತು ಇದು. ಇಲ್ಲ ಅಂದರೆ ನೀವು ಬೆಲ್ ಪ್ರೆಸ್ ಮಾಡಿದ್ರೂ ಲೈಟು ಆನ್ ಆಗುತ್ತೆ ಮತ್ತು ವಿತ್ ಮ್ಯೂಸಿಕ್ ಬರುತ್ತೆ. ಇದಕ್ಕೆ ಡಬಲ್ ಎ ಶೆಲ್ ಬೇಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದ್ರ ಡೀಟೇಲ್ಸ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ರಾಡಕ್ಟ್ ಲಿಂಕು ಮತ್ತು ಪ್ರೈಸಸ್ಸು. ಫೈನಲ್ ಪ್ರಾಡಕ್ಟ್ ಈ ಥರ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.